ಎರಡನೇ ವರ್ಷದ ಡಾಕ್ಟರ್ ಶೇಖರ ಅಜಕಾರ ಸ್ಮರಣೆಯ ರಾಜ್ಯ ಪ್ರಶಸ್ತಿಯನ್ನು ಸ್ವೀಕರಿಸಿದ ಕುಂಟಾಡಿ ದಯಾನಂದ್ ಪೈ ಅವರಿಗೆ ಮೊದಲ ಬಾರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಶೇಖರ್ ಅಜಕಾರ ಅವರು ನಮ್ಮ ಕಚೇರಿಗೆ ಬೆಳದಿಂಗಳ ಸಮ್ಮೇಳನದ ಆಹ್ವಾನ ಪತ್ರಿಕೆಯನ್ನು ಕೊಡಲಿಕ್ಕೆ ತಿಂಗಳಿಗೊಮ್ಮೆ ಅಥವಾ ಆ ಸಮ್ಮೇಳನ ಆಯೋಜನೆ ಮಾಡುವಾಗ ಬರ್ತಾಯಿದ್ರು. ಆವಾಗ ನಾನು ಹೇಳೋದಿತ್ತು, ಬೆಳದಿಂಗಳ ಸಮ್ಮೇಳನವಾ, ನೀವು ಬೆಳದಿಂಗಳ ಬಾಲೆ ಅಂತ ಹೇಳುವಂಥದ್ದಿತ್ತು. ಅವ್ರು ನಕ್ಕು ಹೋಗ್ತಿದ್ರು. ಆಮೇಲೆ ಕೆಲವೊಮ್ಮೆ ಕೇಳೋದಿತ್ತು, ಈ ಮುಂದಿನ ಸಮ್ಮೇಳನ ಯಾವಾಗ ಮಾಡುವ ಅಂತ, ಬೆಳದಿಂಗಳ ಸಮ್ಮೇಳನ. ಆವಾಗ ಹೇಳೋದಿತ್ತು, ಅಮಾವಾಸ್ಯೆ ದಿವಸ ಬೇಡ, ಆ ದಿವಸ ಚಂದ್ರ ಇರೋದಿಲ್ಲ, ಬೆಳದಿಂಗಳು ಇರೋದಿಲ್ವ, ಹಾಗಾಗಿ ಅಮಾವಾಸ್ಯೆ ಹೊರತಾದ ದಿನ ಮಾಡಿ ಅಂಥೇಳಿ. ಹೀಗೆ ಕಾಲವಾಗುವ 15 ದಿನ ಮೊದಲು ಕಲ್ಸಂಕದಲ್ಲಿ ಹೆಂಡತಿ ಮಕ್ಕಳ ಜೊತೆಗೆ ಎಲ್ಲಿಯೋ ಒಂದು ಕಡೆಯಲ್ಲಿ ಹೋಗಿ ಏನೋ ಸಮ್ಮೇಳನವ ಅದೆಲ್ಲೆಲ್ಲೋ ಭಾಗವಹಿಸಿ ಅವರು ಸಿಕ್ಕಿದ್ರು. ಆನಂತರ ಭೇಟಿ ಆಗಲಿಲ್ಲ. ಶಾಲಾ ಕಾಲೇಜಿಗೆ ಬರುವ ಅಥವಾ ಗ್ರಂಥಾಲಯಕ್ಕೆ ಬರುವ ಅಥವಾ ಹಾಸ್ಟೆಲಿಗೆ ಬರುವ ಪತ್ರಿಕೆಯನ್ನು ಮಕ್ಕಳು ಓದಿ ಜ್ಞಾನ ಜೊತೆಗೆ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಲ್ಲಿ ಪೂರಕವಾದಂತಹ ಒಂದು ಅವಕಾಶವನ್ನು ಈ ಪತ್ರಿಕೆ ಓದುವ ಮೂಲಕ ಮಕ್ಕಳೆಲ್ಲರೂ ಪಡ್ಕೊಳ್ಳಿ ಅಂತ ಹೇಳಿ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.